ಭಾರತೀಯ ಚಿತ್ರರಂಗಕ್ಕೆ ಆಸ್ಕರ್ ಎಂಬುದು ಇಂದಿಗೂ ಒಂದು ಕನಸಿನ ಬೆನ್ನೇರಿದ ಗಗನಕುಸುಮ. ಪ್ರತಿ ವರ್ಷವೂ ದೊಡ್ಡ ನಿರೀಕ್ಷೆಯೊಂದಿಗೆ ಅಕಾಡೆಮಿ ಪ್ರಶಸ್ತಿಗಳ ಅಖಾಡಕ್ಕೆ ಇಳಿಯುವ ನಮ್ಮ ಸಿನಿಮಾಗಳು ಈ ಬಾರಿಯೂ ನಾಮಿನೇಷನ್ ಹಂತದಲ್ಲೇ ಎಡವಿವೆ. 98ನೇ ಸಾಲಿನ ಆಸ್ಕರ್ ನಾಮಿನೇಷನ್ಸ್ ಪಟ್ಟಿ ಬಿಡುಗಡೆಯಾಗಿದ್ದು ಭಾರತದ ಪಾಲಿಗೆ ಮತ್ತೊಮ್ಮೆ ನಿರಾಸೆ ಎದುರಾಗಿದೆ. ಅಚ್ಚರಿಯ ವಿಷಯವೆಂದರೆ ಈ ಬಾರಿ ಕನ್ನಡಿಗರ ಹೆಮ್ಮೆಯ ಕಾಂತಾರ 1 ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ದವು. ಆದರೆ ಆ ನಿರೀಕ್ಷೆಗಳೆಲ್ಲವೂ ಈಗ ಸುಳ್ಳಾಗಿವೆ. ಭಾರತದಿಂದ ಅಧಿಕೃತವಾಗಿ ಆಯ್ಕೆಯಾಗಿದ್ದ ಹೋಮ್ಬೌಂಡ್ ಸಿನಿಮಾ ಬೆಸ್ಟ್ ಇಂಟರ್ ನ್ಯಾಷನಲ್ ಫೀಚರ್ ಸಿನಿಮಾ ವಿಭಾಗದಲ್ಲಿ ಸ್ಥಾನ ಪಡೆಯುವಲ್ಲಿ ವಿಫಲವಾಗಿದೆ. ಇನ್ನು ಸ್ವತಂತ್ರವಾಗಿ ಅರ್ಜಿ ಸಲ್ಲಿಸಿದ್ದ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ 1 ಹಾಗೂ ಅನಿಮೇಟೆಡ್ ಲೋಕದ ಅದ್ಭುತ ಮಹಾವತಾರ್ ನರಸಿಂಹ ಕೂಡ ರೇಸ್ನಿಂದ ಹೊರಬಿದ್ದಿವೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಿಸಿದ ಕಾಂತಾರ 1 ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡಿ ಅಬ್ಬರಿಸಿದ್ದರೂ ಅಕಾಡೆಮಿಯ ತೀರ್ಪುಗಾರರ ಮನಗೆಲ್ಲುವಲ್ಲಿ ಸೋತಿದೆ. ಒಂದೆಡೆ ಭಾರತೀಯ ಚಿತ್ರಗಳು ಶೂನ್ಯ ಸಾಧನೆ ಮಾಡಿದ್ದರೆ ಇನ್ನೊಂದೆಡೆ ಹಾಲಿವುಡ್ನ ಸಿನ್ನರ್ಸ್ ಸಿನಿಮಾ ಬರೋಬ್ಬರಿ 16 ವಿಭಾಗಗಳಲ್ಲಿ ನಾಮಿನೇಟ್ ಆಗುವ ಮೂಲಕ ಹೊಸ ಇತಿಹಾಸ ಬರೆದಿದೆ. ಅನಿಮೇಷನ್ ವಿಭಾಗದಲ್ಲಿ ಮಹಾವತಾರ್ ನರಸಿಂಹ ಜಾಗ ಪಡೆಯಬಹುದು ಎಂಬ ಭರವಸೆ ಇತ್ತಾದರೂ ಅಂತಿಮ ಪಟ್ಟಿಯಲ್ಲಿ ಈ ಚಿತ್ರಕ್ಕೆ ಸ್ಥಾನ ಸಿಕ್ಕಿಲ್ಲ. RRR ಚಿತ್ರದ ನಾಟು ನಾಟು ಹಾಡು ತಂದುಕೊಟ್ಟ ಸಂಭ್ರಮದ ನಂತರ ಭಾರತಕ್ಕೆ ಮತ್ತೊಂದು ದೊಡ್ಡ ಪ್ರಶಸ್ತಿಯ ಬರ ಎದುರಾಗಿದೆ. ಯಾಕೆ ಭಾರತದ ಸಿನಿಮಾಗಳು ನಾಮಿನೇಷನ್ ಹಂತದಲ್ಲೇ ಸೋಲುತ್ತಿವೆ? ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಕಳುಹಿಸುವ ಸಿನಿಮಾಗಳು ವಿಶ್ವದರ್ಜೆಯ ಸ್ಪರ್ಧೆಯನ್ನು ಎದುರಿಸಲು ಸಾಧ್ಯವಾಗುತ್ತಿಲ್ಲವೇ? ಈ ಪ್ರಶ್ನೆಗಳು ಈಗ ಸಿನಿಮಾ ರಸಿಕರನ್ನು ಕಾಡುತ್ತಿವೆ. 100 ಕೋಟಿ ಲಾಭ ತಂದುಕೊಟ್ಟ ಕಾಂತಾರ 1 ಬಾಕ್ಸ್ ಆಫೀಸ್ನಲ್ಲಿ ಗೆದ್ದಿರಬಹುದು. ಆದರೆ ಆಸ್ಕರ್ ವೇದಿಕೆಯಲ್ಲಿ ನಮಗೆ ಕನ್ನಡಿ ಹಿಡಿದಿದೆ. ಮುಂದಿನ ವರ್ಷವಾದರೂ ಭಾರತದ ಸಿನಿಮಾ ಆಸ್ಕರ್ ಮುಕುಟ ಧರಿಸುತ್ತಾ ಎಂದು ಕಾದು ನೋಡಬೇಕಿದೆ. ನನ್ನ ಪ್ರಕಾರ ಭಾರತೀಯ ಸಿನಿಮಾಗಳು ತಾಂತ್ರಿಕವಾಗಿ ಮತ್ತು ಕಥೆಯ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿವೆ ನಿಜ. ಆದರೆ ಆಸ್ಕರ್ನಂತಹ ವೇದಿಕೆಗಳಲ್ಲಿ ಕೇವಲ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾತ್ರವಲ್ಲದೆ ಅಲ್ಲಿನ ತೀರ್ಪುಗಾರರ ಮಾನದಂಡಗಳಿಗೆ ತಕ್ಕಂತೆ ಸಿನಿಮಾವನ್ನು ಪ್ರಮೋಟ್ ಮಾಡುವುದು ಕೂಡ ಅಷ್ಟೇ ಮುಖ್ಯವಾಗುತ್ತದೆ. ಕಾಂತಾರ 1 ಅಥವಾ ಮಹಾವತಾರ್ ನರಸಿಂಹ ಚಿತ್ರಗಳು ಸೋತಿರಬಹುದು. ಆದರೆ ನಮ್ಮ ಮಣ್ಣಿನ ಕಥೆಗಳು ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಿರುವುದು ಹೆಮ್ಮೆಯ ವಿಷಯ. ಪ್ರಶಸ್ತಿಗಿಂತಲೂ ಜನರ ಪ್ರೀತಿ ದೊಡ್ಡದು. ಆದರೂ ಒಂದು ಆಸ್ಕರ್ ಸಿಕ್ಕಿದ್ದರೆ ನಮ್ಮ ಸಂಭ್ರಮ ಇಮ್ಮಡಿಯಾಗುತ್ತಿತ್ತು. ನಿಮಗೇನನ್ನಿಸುತ್ತದೆ? ಭಾರತೀಯ ಸಿನಿಮಾಗಳು ಆಸ್ಕರ್ ನಾಮಿನೇಷನ್ ಪಡೆಯಲು ಎಲ್ಲಿ ಎಡವುತ್ತಿವೆ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.